ರಾಜ ರಘುವಂಶಿ ಹತ್ಯೆಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಏನೋ ಕೊಲೆಯ ಹಿಂದೆ ಮೇಘಾಲಯ ಪೊಲೀಸರ ಕೈವಾಡ ಇದೆ. ಮೇಘಾಲಯ ಸಿಎಂ ಸುಳ್ಳು ಹೇಳುತ್ತಿದ್ದಾರೆ. ಸೋನಂ ತಂದೆ ದೇವಿ ಸಿಂಗ್ ಇಂಥದ್ದೊಂದು ಹೇಳಿಕೆ ಕೊಟ್ಟಿದ್ದಾರೆ. ಮೇಘಾಲಯ ಪೊಲೀಸರ ಕೈವಾಡ ಇದೆ ಈ ಪ್ರಕರಣದಲ್ಲಿ. ಮೇಘಾಲಯ ಸಿಎಂ ಸುಳ್ಳು ಹೇಳುತ್ತಿದ್ದಾರೆ ಅಂತ ಸೋನಂ ತಂದೆ ದೇವಿ ಸಿಂಗ್ ಇಂಥದ್ದೊಂದು ಆರೋಪ ಮಾಡಿದ್ದಾರೆ. ಮೇಘಾಲಯ ಪೊಲೀಸರು ಸೋನಂನ ಬಂಧಿಸಿಲ್ಲ. ಇನ್ನು ಗಾಜಿಯಾಬಾದ್ ಹೋಟೆಲ್ನಿಂದ ಸಹೋದರನಿಗೆ ಕರೆ ಮಾಡಿದ್ದಾರೆ. ಸಹೋದರನಿಗೆ ಕರೆ ಮಾಡಿದ್ದಾಳೆ ಅನ್ನೋದಾಗಿ ನನ್ನ ಮಗಳು ಈ ರೀತಿಯಾದಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. वो इसलिए गलत बोल रही है क्योंकि वहाँ की पुलिस फंस रही है। वो पुलिस वहाँ की फंस रही है। पुलिस ने वहाँ अभी कोई जांच नहीं करी। पुलिस वहाँ की फंस रही है। और ये मैं सीबीआई की मांग इसलिए ही कर रहा हूँ ताकि कि वो पुलिस का भी हाथ है इस केस में। ये राजा के मर्डर में वहाँ की पुलिस का 100% हाथ है। ये मैं गारंटी के दावे के साथ बोल रहा हूँ। ये चीज़ वो गलत बोल रही है। क्यों? वो इसलिए गलत बोल रही है क्योंकि वहाँ की पुलिस फंस रही है। वो पुलिस वहाँ की फंस रही है। पुलिस ने वहाँ अभी कोई जांच नहीं करी। पुलिस वहाँ की फंस रही है। और ये मैं सीबीआई की मांग इसलिए ही कर रहा हूँ ताकि कि वो पुलिस का भी हाथ है इस केस में। ये राजा के मर्डर में वहाँ की पुलिस का 100% हाथ है। ये मैं गारंटी के दावे के साथ बोल रहा हूँ। ये चीज़ वो गलत बोल रही है। क्यों? वो इसलिए गलत बोल रही है क्यों? ಸದ್ಯ ಇವಿಷ್ಟು ಸೋನಮ್ಮ ತಂದೆಯ ಮಾತು ಬಹಳ ಗಂಭೀರವಾದಂಥ ಒಂದು ಆರೋಪ ಮಾಡ್ತಿದ್ದಾರೆ. ಸಿಬಿಐ ತನಿಖೆ ಆಗಬೇಕು ಅಂದ್ರೆ ನನ್ನ ಮಗಳೊಂದಿಗೆ ಇಂದಿಗೂ ಕೂಡ ನನಗೆ ಮಾತನಾಡೋದಕ್ಕೂ ಬಿಟ್ಟಿಲ್ಲ. ಕೇವಲ ನನ್ನ ಮಗ ಹಾಗೂ ಗೋವಿಂದ್ ಮಾತ್ರ ಮಾತನಾಡಿದ್ದಾರೆ. ಬಟ್ ಆದ್ರೆ ನನ್ನ ಜೊತೆ ಮಾತನಾಡೋಕೆ ಬಿಟ್ಟಿಲ್ಲ. ಮೇಘಾಲಯ ಸಿಎಂ ಸುಳ್ಳು ಹೇಳ್ತಿದ್ದಾರೆ. ಈ ಬಗ್ಗೆ ಸಿಬಿಐ ತನಿಖೆಯಾದಲ್ಲಿ ಅಸಲಿ ಸತ್ಯ ಏನಂತ ಆಚೆ ಬರುತ್ತೆ. ಸಿಬಿಐ ತನಿಖೆ ಆಗೋವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ, ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಂತ ಸೋನಂ ತಂದೆಯ ಮಾತಿದು. ಮೇಘಾಲಯ ಪೊಲೀಸರು ಸುಳ್ಳು ಹೇಳ್ತಿದ್ದಾರೆ ಅಂತ ದೇವಿ ಸಿಂಗ್ ಇಂಥದ್ದೊಂದು ಆರೋಪ ಮಾಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಡಿಜಿಟಲ್ ಹೆಡ್ ದಿಲೀಪ್. ಬಹಳ ಪ್ರಮುಖವಾಗಿ ಈ ಪ್ರಕರಣ ಇಡೀ ದೇಶದಾದ್ಯಂತ ಸದ್ದು ಮಾಡ್ತಿದೆ. ಇದರಲ್ಲಿ ಇಬ್ರು ಗಂಡ ಹೆಂಡತಿ ಹೊಸದಾಗಿ ಮದುವೆ ಆದವರು ಹನಿಮೂನ್ಗೆ ಹೋಗ್ತಾರೆ. ಆದರೆ ಅಲ್ಲಿ ಬಾಯ್ ಫ್ರೆಂಡ್ ಜೊತೆ ಸೇರಿ ಪತ್ನಿ ಇಲ್ಲಿ ಹತ್ಯೆ ಮಾಡಿರುವಂಥ ಪ್ರಕರಣ ಆಗತ್ತೆ. ಅದಾದ್ಮೇಲೆ ಈಗ ಪತ್ನಿ ಸೋನಮ್ಮ ಆಕೆಯ ಸಹೋದರರು ಕೂಡ ಆಕೆಯನ್ನು ಗಲ್ಲಿಗೆ ಹಾಕಿ ಅಂತಾರೆ. ತಂದೆ ಸಿಬಿಐ ಕೊಡಿ ಅಂತಾರೆ. ಮತ್ತೊಂದು ಕಡೆಯಲ್ಲಿ ಸಿಎಂ ಸುಳ್ಳು ಹೇಳಿದ್ದಾರೆ ಅಂತಲ್ಲ. ಏನಿದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ತರ ಟ್ವಿಸ್ಟ್ ಪಡೀತಾ ಇದೆಯಲ್ಲ. ಸದ್ಯ ಏನೆಲ್ಲ ಅಪ್ಡೇಟ್ಸ್ ಇದೆ ದಿಲೀಪ್? ಹೌದು ಅಖಿಲೇಶ್, ಏನ್ ಗೊತ್ತಾ, ಈಗ ಸದ್ಯದ ಮಟ್ಟಿಗೆ ಹೇಳ್ಬೇಕಂದ್ರೆ ರಾಜ ರಘುವಂಶಿ ಕೊಲೆ ಅಂತೂ ಆಗಿದ್ದಾರೆ. ಆ ಕೊಲೆ ಮಾಡಿದವ್ರು ಯಾರು ಅನ್ನೋದ್ರ ಮೊದಲನೇ ವಿಚಾರವಾಗಿ ನೋಡೋದಾದ್ರೆ ಸೋನಮ್ಮು ಈಗಾಗಲೇ ತಾನು ಮಾಡಿದೀನಿ ಅಂತ ಹೇಳ್ಬಿಟ್ಟು ಕೊಲೆ ಮಾಡಿದೀನಿ ಅಂತ ಒಪ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತಿದೆ. ಆದ್ರೆ ಸೋನಮ್ ಅವ್ರನ್ನ ಬಂಧನ ಮಾಡ್ಲಾಯ್ತಾ ಅಥವಾ ಅವರು ಆಗವ್ರೆ ಪೊಲೀಸರಿಗೆ ಶರಣಾದ್ರ? ಇದು ಮೊದಲನೇ ಪ್ರಶ್ನೆ. ಸೋನಮ್ಮು ಏನೊಂದು ಇದ್ರಲ್ಲಿದ್ರು, ಮೇಘಾಲಯದಲ್ಲಿದ್ರು, ಅಲ್ಲಿಂದ ಅವರು ಉತ್ತರ ಪ್ರದೇಶಕ್ಕೆ ಬಂದಿದ್ದಂಗೆ ಉತ್ತರ ಪ್ರದೇಶದಲ್ಲಿ ಅವ್ರನ್ನ ವಶಕ್ಕೆ ಪಡೆದ್ರ ಅಥವಾ ಉತ್ತರ ಪ್ರದೇಶದಲ್ಲಿ ಅವ್ರ ಸಂಬಂಧಿಕರಿಗೆ ಯಾರಿಗಾದ್ರೂ ಕರೆ ಮಾಡಿ ಅವ್ರು ಎಲ್ಲಿಂದ ಕರೆ ಮಾಡಿದ್ದಾರೆ ಅಂತ ಗೊತ್ತಾಗಿ ಆ ನಂತರ ಪೊಲೀಸರು ಟ್ರೇಸ್ ಮಾಡಿ ಅರೆಸ್ಟ್ ಮಾಡಿದ್ರ ಅಥವಾ ಸೋನಮ್ ಖುದ್ದಾಗಿ ಪೊಲೀಸ್ ಸ್ಟೇಷನ್ಗೆ ಬಂದು ಸರೆಂಡರ್ ಆದ್ರ? ಈ ವಿಚಾರ ಸ್ಪಷ್ಟ ಆಗ್ತಿಲ್ಲ. ಇದು ಒಂದು ಕಡೆ ಆದ್ರೆ, ಈಗ ಸೋನಮ್ ಅವರ ತಂದೆ ದೇವಿ ಸಿಂಗ್ ಅವರು ಹಲವು ರೀತಿಯ ಅನುಮಾನಗಳನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತೆ ಈ ಅನುಮಾನ ಅವರಿಗೆ ಮೊದಲಿನಿಂದನೂ ಇತ್ತು. ಯಾಕಂದ್ರೆ ಸೋನಮ್ ಮತ್ತೆ ರಘುವಂಶಿ ಇಬ್ರುನು ಏನೊಂದು ಹನಿಮೂನ್ಗೆ ಹೋಗ್ತಾರೆ. ಆ ನಂತರ ಮೊದಲು ಇಬ್ರು ಕೂಡ ನಾಪತ್ತೆ ಆಗಿರ್ತಾರೆ. ಮೊದಲು ಇಬ್ರು ಕೂಡ ನಾಪತ್ತೆ ಆಗಿದ್ದಾರೆ ಅಂತಾನೆ ಪರಿಗಣಿಸಿರೋದು. ಆದ್ರೆ ಆ ನಂತರ ಗೊತ್ತಾಗುತ್ತೆ ರಾಜ ರಘುವಂಶಿ ಅವ್ರದ್ದು ಹೆಣ ಸಿಗುತ್ತೆ ಅಂತ. ಆ ಹೆಣ ಸಿಕ್ಕಿದ ನಂತರ ಸೋನಮ್ ಮೃತಪಟ್ಟಿದ್ದಾಳ ಅಥವಾ ನಾಪತ್ತೆ ಆಗಿದ್ದಾಳ ಅನ್ನೋ ಪ್ರಶ್ನೆ. ಯಾವಾಗ ಸೋನಮ್ ಅವರ ಒಂದು ಇರುವಿಕೆ ಬಗ್ಗೆ ಅರಿವು ಆಗುತ್ತೋ, ಅಂದ್ರೆ ಯಾವಾಗ ಸೋನಮ್ ಪೊಲೀಸರಿಗೆ ಶರಣಾಗ್ತಾರೆ ಅಥವಾ ಅರೆಸ್ಟ್ ಆಗ್ತಾರೋ ಆ ನಂತರನೇ ಸೋನಮ್ ಬದುಕಿದ್ದಾರೆ ಅಂತ ಗೊತ್ತಾಗೋದು. ಆ ನಂತರನೇ ಅವ್ರ ಕಾಲ್ ರೆಕಾರ್ಡ್ಗಳೆಲ್ಲ ಹೊರಬರೋದು. ಹೀಗಾಗಿ ಈ ಪ್ರಕರಣದಲ್ಲಿ ಕ್ಲಿಯರ್ ಆಗಿ ಬ್ಲಾಕ್ ಅಂಡ್ ವೈಟ್ ಅಂತಿಲ್ಲ, ಹಲವು ಗ್ರೇ ಶೇಡ್ಸ್ ಇದಾವೆ ಅನ್ನೋದು ದೇವಿ ಸಿಂಗ್ ಅವರ ಒಂದು ಸಂಶಯ. ಧನ್ಯವಾದಗಳು.